ಸಿಎಂ ಸಿದ್ದರಾಮಯ್ಯ ಜೊತೆ ಚರ್ಚಿಸುತ್ತಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಕೆಲವೇ ಕ್ಷಣಗಳ ಹಿಂದೆ ಡಾಕ್ಟರ್ ಜಿ ಪರಮೇಶ್ವರ್ ಗೃಹ ಸಚಿವರು, ತುಮಕೂರು ಭಾಗದ ಸಚಿವರು, ಅವರು ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿದ್ರು, ಮುಖ್ಯಮಂತ್ರಿಗಳ ಜೊತೆ ಚರ್ಚೆಯನ್ನ ಮಾಡಿದ್ದು. ಅವರು ಅಲ್ಲಿಂದ ತೆರಳಿದಂತಹ ನಂತರದಲ್ಲಿ ಕೆಎನ್ ರಾಜಣ್ಣ ಪುತ್ರ ರಾಜೇಂದ್ರ ಹೋಗಿ ಮುಖ್ಯಮಂತ್ರಿಗಳನ್ನ ಭೇಟಿಯಾಗ್ತಾರೆ, ಅವ್ರ ಜೊತೆ ಚರ್ಚೆಯನ್ನ ಮಾಡ್ತಾರೆ. ಅದಾದ ಬಳಿಕ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಗಳ ಕೊಠಡಿಗೆ ತೆರಳಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಸಿಎಂ ಜೊತೆ ಚರ್ಚೆಯನ್ನ ಮಾಡ್ತಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ರಾಜಣ್ಣ ಅವರ ರಾಜೀನಾಮೆ ವಿಚಾರವಾಗಿಯೇ ಚರ್ಚೆಯನ್ನ ಮಾಡ್ತಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಸಿದ್ದರಾಮಯ್ಯ ಅವರು ಹೈಕಮಾಂಡ್ ನಾಯಕರನ್ನ ಕನ್ವಿನ್ಸ್ ಮಾಡುವಂತ ಪ್ರಯತ್ನವನ್ನ ಮಾಡಿದಾರಂತೆ. ಯಾಕಂದ್ರೆ ಈಗ ಸೆಷನ್ ನಡೀತಾ ಇದೆ ನೋಡಿ, ಸುದ್ದಿ ಬರ್ತಾ ಇದ್ದ ಹಾಗೆ ಸದನದಲ್ಲಿ ಯಾವ ರೀತಿ ಗೊಂದಲ ನಿರ್ಮಾಣ ಆಯಿತು, ವಿಪಕ್ಷ ಬಿಜೆಪಿ ಯಾವ ರೀತಿ ಕಾಂಗ್ರೆಸ್ನ ಅಟ್ಯಾಕ್ ಮಾಡ್ತು ಅನ್ನೋದನ್ನ ಗಮನಿಸಿದ್ರಿ. ಈ ಗೊಂದಲ ಕ್ರಿಯೇಟ್ ಆಗೋದು ಬೇಡ ಅನ್ನುವಂಥ ಕಾರಣಕ್ಕಾಗಿನೇ ಹೈಕಮಾಂಡ್ ನಾಯಕರಿಗೆ ಈಗ ಸೆಷನ್ ನಡೀತಾ ಇದೆ, ಮುಂಗಾರು ಅಧಿವೇಶನ ನಡೀತಾ ಇದೆ. ಈ ಸಂದರ್ಭದಲ್ಲಿ ಗೊಂದಲಕ್ಕೆ ಎಡೆ ಮಾಡ್ಕೊಳ್ಳೋದು ಬೇಡ ಅಂತ ಹೇಳಿ ಮುಖ್ಯಮಂತ್ರಿಗಳು ಕನ್ವಿನ್ಸ್ ಮಾಡುವಂತ, ಹೈಕಮಾಂಡ್ ನಾಯಕರಿಗೆ ಮನವರಿಕೆ ಮಾಡುವಂತ ಪ್ರಯತ್ನವನ್ನ ಕೂಡ ಮಾಡಿದ್ರಂತೆ. ಅದರ ಹೊರತಾಗಿಯೂ ರಾಜೀನಾಮೆಯನ್ನ ಪಡೆಯಲಾಗಿದೆ ಅನ್ನುವಂಥದ್ದು ಲಭ್ಯವಿರುವಂತಹ ಮಾಹಿತಿ. ಆದ್ರೆ ಕ್ಲಾರಿಟಿಯನ್ನ ಕೊಟ್ಟಿಲ್ಲ ಕೆಎನ್ ರಾಜಣ್ಣ ಅವರು. ಸದನದಲ್ಲಿ ಪ್ರಶ್ನೆ ಮಾಡುವಂತಹ ಸಂದರ್ಭದಲ್ಲೂ ಅದನ್ನ ದಾಟಿಸುವಂತಹ ಕೆಲಸವನ್ನ ಮಾಡಿದ್ರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.